ರಿಷಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಇವತ್ತು ರೆಸಿಪೀಸ್ನೆಲ್ಲ ಏನು ಶೂಟ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಈಗಾಗಲೇ ಅದನ್ನೆಲ್ಲ ತೋರಿಸ್ಬಿಟ್ಟಿದ್ದೀನಿ. ಹಂಗಾಗಿ ಇವತ್ತೇನು ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇನ್ನು ನನಗೆ ಸ್ವಲ್ಪ ರಾತ್ರಿನೇ ಓವರ್ ನೈಟ್ ಓಟ್ಸ್ನ ಮಾಡಿಟ್ಟಿದೆ. ಇವಾಗ ಸ್ವಲ್ಪ ಹಣ್ಣುಗಳನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಒಂಥರ, ಎಲ್ಲ ಥರ ಹಣ್ಣುಗಳು ಕೂಡ ಇದ್ದರೆ. ಹಾಗೆ ಇದೊಂದು ಏನು ಅಂತ ಅಂದರೆ, ನಾನು ಗಣಪತಿ ಹಬ್ಬಕ್ಕೆ ಮೋದಕ ಮಾಡಿದ್ದೆ ನೋಡಿ. ಅದರಲ್ಲಿ ಹೂರ್ಣ ಇತ್ತಲ್ವ, ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ಚರ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದು ಮಿಕ್ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಇತ್ತು, ಒಂದು 2-3 ಉಂಡೆ ಮಾಡಿದ್ದೆ. ಇವ್ರು ತಿಂದು ಖಾಲಿ ಮಾಡಿದ್ರು. ಇದು ನನ್ನ ಪಾಲಂದು, ಇದನ್ನು ಖಾಲಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೇನೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಹನಿ ಏನು ಹಾಕೋ ಅಗತ್ಯ ಇರಲ್ಲ, ಯಾಕಂದರೆ ಇದೇ ಸ್ವಲ್ಪ ಸ್ವೀಟ್ ಇರುತ್ತಲ್ವ, ಹಾಗಾಗಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಓಟ್ಸ್ ಇದೆ, ಮತ್ತು ಕೊಕೊನಟ್ ಮಿಲ್ಕ್ ಇದೆ, ಕರ್ಡ್ ಇದೆ, ಹಾಗೆ ಹಣ್ಣುಗಳಿದೆ, ಮತ್ತು ನಟ್ಸ್ಗಳಿದೆ. ಬೆಳಗ್ಗೆನೇ ಈ ಥರ ಹೆಲ್ದಿಯಾಗಿ ಮಾಡಿಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ, ನನಗೆ ಇದೆಲ್ಲ ತುಂಬಾ ಫೇವ್ರೇಟು. ಹಾಗಾಗಿ ಇವತ್ತೊಂದು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ತಿಂಡಿಗೆ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ರೀ. ಸ್ವಲ್ಪ ಕ್ಯಾರೆಟ್ ಚಪಾತಿನ ಮಾಡ್ಕೊಂಡಿದ್ದೆ. ಮಾಮೂಲಿಯಾಗಿ ಕ್ಯಾರೆಟ್ನ ನೀಟಾಗಿ ಗ್ರೈಂಡ್ ಮಾಡಿ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು. ಇದ್ರ ಜೊತೆಗೆ ಹಾಗಲಕಾಯಿ ಗೊಜ್ಜು, ಅವರೆಕಾಳು ಮತ್ತು ಹಾಗಲಕಾಯಿನ ಸೇರಿಸ್ಬಿಟ್ಟು ಗೊಜ್ಜು ಮಾಡಿದ್ದೀನಿ. ಇವ್ರಿಗೆ ಇದು ಫೇವ್ರೆಟ್ ಅಲ್ವಾ ಅಪ್ಪು? ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಅದಾದಮೇಲೆ ಸ್ವಲ್ಪ ಹೆಸರು ಕಾಳು ಹಾಗೆ ಬೀನ್ಸ್ ಎಲ್ಲನೂ ಸೇರಿಸ್ಬಿಟ್ಟು ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹಿಂಗಾಗುತ್ತೆ ಒಂದ್ಸಲ. ಸ್ವಲ್ಪ ಬೀಟ್ರೂಟ್ ರೈತ ಕೂಡ ಮಾಡ್ಕೊಂಡಿದ್ದೀನಿ. ಇದೇನು ಅಂತ ಅಂದರೆ, ಮಾಮೂಲಿಯಾಗಿ ಬೀಟ್ರೂಟ್ನ ಸ್ಟೀಮ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ತುರ್ಕೊಂಡ್ಬಿಡ್ಬೇಕು. ಅದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಪಲಾವ್ಗೆ, ಈ ಥರ ಚಪಾತಿಗೆ ಎಲ್ಲದಕ್ಕೂ ಕೂಡ ನೆಂಚ್ಕೊಳ್ಬೋದು. ತುಂಬಾ ಒಳ್ಳೆಯದು. ಮಾಮೂಲಿಯಾಗಿ ಒಂದೇ ಥರ ರೈತ ಮಾಡ್ತಿರ್ತೀವಿ ಅಲ್ವಾ, ಈ ಥರ ಬೀಟ್ರೂಟ್ ರೈತ ಮತ್ತು ಕ್ಯಾರೆಟ್ ರೈತ ಎಲ್ಲನೂ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಇವಾಗ ಇವ್ರಿಗೆ ಸ್ವಲ್ಪ ತಿಂಡಿ ಹಾಕೊಟ್ಬಿಟ್ಟು ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಇದೆ, ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಇವತ್ತು ಫಸ್ಟ್ ಟೈಮ್ ಇವ್ರನ್ನ ಸ್ಯಾರಿ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಅವಾಗ ಒಂದ್ಸಲ ಬಂದಿರ್ಲಿಲ್ವಾ ಸೂರತ್ಗೆ? ಸೂರತ್ ಬೇರೆ, ಇದು ಈ ಥರ ಎಲ್ಲ ಇವತ್ತು ಕೂಡ ಬಂದಿಲ್ಲ ಅವರು. ಹಬ್ಬ ಹತ್ರ ಬರ್ತಿದ್ದಂಗೆ ನಾನು ಹೋಗಿ ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇವ್ರನ್ನ ಶಾಪಲ್ಲಿ ಬಿಟ್ಬಿಟ್ಟು ನಾನು ಹೋಗ್ತೀನಿ, ಯಾಕಂದರೆ ಇವ್ರಿಗೆ ರಜಾ ಇದ್ದಿದ್ದೀನೇ ನಾನು ಹೋಗೋವಂಥದ್ದು. ಇವತ್ತೇನಾಯಿತು ಅಂದರೆ ಇವ್ರಿಗೂ ರಜಾ ಇದೆ, ಹಾಗೆ ಸ್ಕೂಲ್ಗಳಲ್ಲಿ ಎಕ್ಸಾಮ್ ನಡೀತಾ ಇದೆ. ಹಾಗಾಗಿ ಅಲ್ಲೂ ಕಸ್ಟಮರ್ ಇರಲ್ವಲ್ಲ, ಬಾರಪ್ಪು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆಚೆ ಕೂತಿರ್ತೀನಿ, ನೀನು ಒಳಗಡೆ ಹೋಗ್ತಾ ಕಂಬ ಅಷ್ಟೇ. ಇವ್ರಿಗೆ ಇಷ್ಟ ಇಲ್ಲ, ಸ್ಯಾರಿ ಶಾಪಿಂಗ್ ಅಂದ್ರೇ ಇಷ್ಟ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೊತ್ತು ಗಂಟ ನನಗೆ ಸೀರೆಗಳನ್ನ ತಗೊಳ್ಳಿಕ್ಕೆ ಬಿಡ್ತಾರೋ ಏನೋ ಗೊತ್ತಿಲ್ಲ. ಬೇಗ ತಗೊಂಡ್ಬಿಟ್ಟು ಬೇಗ ಬಂದ್ಬಿಡ್ಬೇಕು ಅಂತ ಇಲ್ಲಿದ್ದಾಗಲೇ ಹೇಳ್ತಾರೆ. ಇನ್ನು ಜೊತೆಲಿ ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು. ಇನ್ನೆಷ್ಟು ಅರ್ಜೆಂಟ್ ಮಾಡ್ತಾರೋ ಏನೋ. ನಾನೇನು ಅಲ್ಲಿ ಬಟ್ಟೆ ಅಂಗಡಿಗೆ ಬಿಟ್ಬಿಟ್ಟು ಯಾವ್ದಾನ ಫಿಲಮ್ಗೆ ಹೊಂಟೋಯ್ತೀನಿ, ಆರಾಮಾಗಿ ಫಿಲಮ್ ನೋಡ್ಕೊಂಡು ಬರ್ತೀನಿ. ಏನಿಲ್ಲ, ಬೇಗ ತಗೊಂಡು ಇವತ್ತು ಬೇಗ ಬರೋದು. ಇನ್ನಿವತ್ತು ಓವರ್ ನೈಟ್ ಓಟ್ಸ್ ಮಾಡಿದ್ನಲ್ಲ, ಅದು ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು. ಏನಕ್ಕೆ ಅಂತ ಅಂದರೆ ನಟ್ಸ್ನೆಲ್ಲ ಹಾಕಿದ್ದೆ ನೋಡಿ, ಅದೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಅವ್ರಿಗೂ ಕೂಡ ಕೊಡ್ತಾಯಿದ್ದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅವರು ಪ್ರಸಾದ ಬರುತ್ತಲ್ವ, ಆ ಥರ ಅನ್ನಿಸ್ತಾ ಇದೆ ಅಂತ ಹೇಳ್ತಾಯಿದ್ರು. ಇನ್ನು ಹಾಗಲಕಾಯಿ ಇವತ್ತು ಸ್ವಲ್ಪ ಕಹಿ ಆಗೋಗ್ಬಿಟ್ಟಿತ್ತು. ಏನಕ್ಕೋ ಏನೋ ಗೊತ್ತಿಲ್ಲ, ಮಾಮೂಲಿ ಮಾಡೋ ಥರನೇ ಮಾಡಿದೆ, ಆದರೂ ಕೂಡ ಒಂಚೂರು ಕಹಿ ಆಗೋಗ್ಬಿಟ್ಟಿತ್ತಂತೆ. ಇವತ್ತು ಕಹಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಯಿದ್ರು. ಆ ಕಹಿ ಅಂದರೂ ಕೂಡ ತಿಂತಾರೆ, ಆ ಥರ ಎಲ್ಲ ಕಹಿ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳಕ್ಕೆ ಹೋಗಲ್ಲ, ಆದರೆ ಒಂಚೂರು ಕಹಿ ಇದೆ ಅಂತ ಹೇಳ್ತಾಯಿದ್ರು. ಇನ್ನು ನಾವು ತಿಂಡಿನೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಬೇಗ ಹೊರಡೋಣ ಅಂತ ಅಂದ್ಕೊಂಡು ಮನೇಲಿ ಹೊರಟಾಗ 8:45 ಆಗಿತ್ತು. ಒಂದು 9 ಗಂಟೆಗೆಲ್ಲ ಹೊರಟ್ಬಿಟ್ರೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ. ಅದಾದಮೇಲೆ ಬೇಗ ಬರ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ಆದರೆ ಶಾಪಿಗೆ ಬಂದ್ವಲ್ಲ, ಆವಾಗ ಒಂಚೂರು ಕಸ್ಟಮರ್ ಬರ್ತಾನೆ ಇದ್ದರು. ಹಾಗೆ ಕೆಲವೊಂದಿಷ್ಟು ಕೆಲಸ ಇತ್ತು, ಆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯಿತು. ಹಾಗಾಗಿ ಮನೆಗೆ ಹೋಗಿ ಮತ್ತೆ ಊಟನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇವತ್ತು ಚಿಕ್ಕಪೇಟೆಗೆ ಬಂದಿದ್ದು.
ಮೊದಲು ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಾ. ಅದಾದಮೇಲೆ ನಾನೇ ಬೇಡ ಅಂತ ಅಂದೆ. ಯಾಕಂದರೆ ಬೈಕಲ್ಲಾದರೆ ಒಳಗಡೆ ಎಲ್ಲ ಹೋಗ್ಬೋದು, ಮೆಟ್ರೋದಲ್ಲಾದರೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ಬೇಕಾಗತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇವರು ಪಾರ್ಕ್ ಮಾಡಿಬಿಟ್ಟು ಹೋಗೋಣ, ಅಲ್ಲೆಲ್ಲ ಪಾರ್ಕಿಂಗ್ ಜಾಗ ಇರೋದಿಲ್ಲ, ಸುಮ್ಮನೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡೆ ಹೊರಟು. ಮಾಮೂಲಿ ಮೆಟ್ರೋದಲ್ಲಿ ಬಂದಿದ್ದರೆ ಸ್ವಲ್ಪ ಬೇಗ ಬರ್ಬೋದಿತ್ತು, ಬೈಕಲ್ಲಿ ಹೋಗಿದ್ರಿಂದ ತುಂಬಾ ಲೇಟ್ ಆಯಿತು. 1.5 hour ಏನೋ ಆಯಿತು ಅಂತ ಅಂದ್ಕೊಳ್ತೀನಿ. ಅಷ್ಟೊಂದು ಟ್ರಾಫಿಕ್ ಇತ್ತು. ಇವತ್ತು ಶನಿವಾರ ಬೇರೆ ಅಲ್ವಾ, ಹಾಗಾಗಿ ಶನಿವಾರ ಟೈಮಲ್ಲಿ ಚಿಕ್ಕಪೇಟೆಯಲ್ಲಿ ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಮಾಮೂಲಿಯಾಗಿ ಭಾನುವಾರ ಟೈಮ್ ತುಂಬ ಇರುತ್ತೆ ಅಂತ ಗೊತ್ತಿತ್ತು, ಆದರೆ ಶನಿವಾರನೂ ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಜನ ಇದ್ದರು. ಒಂಚೂರು ಒಳಗಡೆ ಹೋಗೋವರೆಗೂ ಹಿಂಸೆ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಮೊದಲು ಸ್ವಲ್ಪ ಡ್ರೆಸ್ಗಳನ್ನ ನೋಡೋಣ ಅಂತ ಅಂದ್ಕೊಂಡೆ, ಹಾಗಾಗಿ ಡ್ರೆಸ್ಸು ಮತ್ತು ಲೆಹೆಂಗನೆಲ್ಲ ನೋಡ್ತಾ ಇದ್ದೆ. ಯಾಕೋ ನನಗೆ ಯಾವ ಇಷ್ಟ ಆಗಲಿಲ್ಲ. ನನಗೆ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸ್ತಾರಲ್ಲ ಆ ಥರ ಲೆಹೆಂಗ ಬೇಕಿತ್ತು, ಅಂದರೆ ಸಿಂಪಲ್ಲಾಗಿರೋ ಥರ ಲೆಹೆಂಗ. ಆ ಥರ ಪ್ಯಾಟ್ರನಲ್ಲಿ ಯಾವುದೂ ಕೂಡ ಇರಲಿಲ್ಲ, ಫುಲ್ ಜಿಗಿ ಜಿಗಿ ಅಂತ ಇರುತ್ತೆ ನೋಡಿ, ಆ ಥರ ಇತ್ತು. ಹಾಗಾಗಿ ಬೇಡ, ಎಲ್ಲಾದರೂ ಆನ್ಲೈನಲ್ಲಿ ನೋಡೋಣ ಅಂತ ಅಂದ್ಕೊಂಡು ಆಮೇಲೆ ಸ್ಯಾರಿ ಸೆಕ್ಷನ್ಗೆ ಬಂದಿದ್ದೀವಿ. ಅದು ದಾರೆಗದು ನಮಗೆ ಬೇಡ, ನಾಳೆ ಮದುವೆ ಆಗ್ಬಿಟ್ಟೈತೆ ನಮ್ದು. ಏ ಬೇಡ ಬೇಡ, ಅದು ನೆವಿ ಬ್ಲೂ ಬಿಟ್ಟು ಬೇರೆ ಕಲರ್ ಇದ್ರೆ ನೋಡಿ, ಅದಕ್ಕೆ ಪಿಂಕ್ಗೆ. ಏ ಅಮೌಂಟ್ ಎಲ್ಲ ಫೈನಲ್ ಆಗಿ ಮಾತಾಡೋಣ ಬಿಡು, ಈಗ ನೋಡು. ತಗೊಳ್ಳಿ, ಕಡಿಮೆ ಇದು ಈ ಬಟ್ಟೆ ನೋಡಿ, ಅದು ಇದು ಜಾರ್ಜೆಟ್, ಅದು ಪ್ಯೂರ್ ಬರುತ್ತೆ. ತಗೊಳ್ಳಿ, ಏನು ಕೊಡ್ತೀನಿ, ಆಯಿತು ಅದೇ ಥರ ಕೊಡ್ತೀನಿ. ಈ ಪ್ರಾಣಿ ಪಕ್ಷಿಗಳು ಚಿತ್ರ ಇರೋದು ಯಾವ್ದು ಇಲ್ವಾ ಸೀರೆ? ಇದೆ, ಆಯ್ತಾ? ತೋರಿಸಿ ನೋಡೋಣ. ಪ್ರಾಣಿ ಚಿತ್ರ. ಹಾಂ, ಇದಕ್ಕೂ ಕಲಂಕರಿ ಪ್ರಿಂಟ್ ಅನ್ನೋದು. ಫುಲ್ಲು ಕಾಡೆ ಐತೆ ಇದರಲ್ಲಿ ನೋಡಿ, ಏನೂ ಆಗಲ್ಲ, ಇದೆಲ್ಲ ನಿಮಗೆ ರಿಂಕಲ್ಸ್ ಆಗೋದು ಅವೆಲ್ಲ ಏನೂ ಆಗಲ್ಲ, ಬಟ್ಟೆ ಚೆನ್ನಾಗಿದೆ ನಿಮಗೆ. ಮೊದಲೋಗಿ ಶಾಪಲ್ಲಿ 1-2 ಸಾರಿ ಬೇಗನೆ ಇಷ್ಟ ಆಗಿಬಿಡ್ತು, ಅದನ್ನು ತೊಗೊಂಡೆ. ಅದಾದಮೇಲೆ ನನಗೆ ಇದೇ ಕಲರ್ ಕಾಂಬಿನೇಷನಲ್ಲಿ ಬೇಕು ಅಂತೇಳಿ ಇನ್ನೊಂದು ಸ್ಯಾರಿನ ಹುಡುಕ್ತಾ ಇದ್ದೆ. ಅಯ್ಯೋ, ಅದನ್ನು ಹುಡುಕ್ಲಿಕ್ಕಂತೂ ಎಷ್ಟು ಅಂಗಡಿ ಸುತ್ತಿದ್ದೀವಿ ಅಂದರೆ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಒಂದು 5-6 ಶಾಪ್ಗಾದ್ರೂ ಓಡಾಡಿರೋದು, ಎಲ್ಲೂ ಕೂಡ ಆ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಇಲ್ಲ. ಪಾಪ ಇವ್ರಿಗೆ ಓಡಾಡಿ ಸಾಕಾಗಿ ಕೊನೆಯಲ್ಲಿ ಲಾಸ್ಟಲ್ಲಿ ಒಂದು ಶಾಪಿಗೆ ಬಂದ್ವಲ್ಲ, ಅಲ್ಲಿ ಈಚೆ ಕಡೆನೇ ಕೂತ್ಕೊಂಡ್ಬಿಟ್ಟಿದ್ರು. ಏನಾದರೂ ಮಾಡ್ಕೊ, ಇನ್ನು ನನ್ನ ಕೈಲಂತೂ ಓಡಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಶಾಪಿಂಗ್ ಅಂತೂ ಮುಗೀತು. ನಾನು ಅಂದ್ಕೊಂಡಿದ್ದು ಒಂದೇ ಒಂದು ಸ್ಯಾರಿ ಸಿಗಲಿಲ್ಲ, ಅದನ್ನು ಬಿಟ್ಟರೆ ಇನ್ನೆಲ್ಲ ಸ್ಯಾರಿಗಳು ಕೂಡ ಸಿಕ್ಕಿದ್ದಾಯ್ತು ಇವತ್ತು. ಬೇರೆ ಇನ್ನೇನು ತೊಗೊಳ್ಳಿಲ್ಲ, ಬರೀ ಸ್ಯಾರೀಸ್ ಅಷ್ಟೇ. ಇನ್ನು ಹೊರಡೋ ಅಷ್ಟರಲ್ಲಿ ಸುಮಾರು ಒಂದು 5 ಗಂಟೆ ಆಗಿತ್ತೇನೋ. ಮತ್ತೆ ಸಂಜೆ ಟೈಮ್ ಗೊತ್ತಿರುತ್ತಲ್ಲ, ಟ್ರಾಫಿಕ್ ಇದ್ದೇ ಇರುತ್ತೆ. ಬರೋ ಅಷ್ಟರಲ್ಲಿ ಸ್ವಲ್ಪ ತಡ ಆಯಿತು. ನಿಜ ಹೇಳಬೇಕು ಅಂದರೆ ಚಿಕ್ಕಪೇಟೆಗೆ ಏನಾದರೂ ಹೋದರೆ ಮೆಟ್ರೋದಲ್ಲಿ ಹೋಗೋದೇ ಬೆಸ್ಟು, ಬೈಕಲ್ಲೆಲ್ಲ ನಿಜವಾಗ್ಲೂ ಹೋಗ್ಬಾರ್ದು, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಹೆಂಗೆ ಅನಿಸ್ತವು ಹೇಳಪ್ಪ ಪ್ಲೀಸ್. ಅಲ್ಲ, ನಾನು ಬರ್ತಾ ಇದ್ದೆ ತಾನೇ, ನೀನ್ ನಾನು ಹಿಂದೆ ಬರ್ತಾ ಇದ್ದೆ ತಾನೇ, ಮೊದಲ ಸೆಂಟ್ರಲ್ ಎಲ್ಲ ಹೊಂಟೋಗಿದ್ದೆ. ಫೋನಲ್ಲಿ ಮಾತಾಡ್ಕೊಂಡು ಬರ ಅಂತ ನಡ್ಕೊಂಡು ಹೋಗ್ತಾ ಇದ್ರೆ ನಾನೇನ್ ಮಾಡ್ಬೇಕು? ನೀನ್ ಹಿಂದೆ ಓಡ್ ಬರ್ಬೇಕು ತಾನೆ. ನಾನು ಒಂದ್ 2-3 ಅಂಗಡಿ ನೋಡ್ತಾ ನಿಂತಿದ್ದೆ, ಏನನ್ ಬಂದಿದೆ ಏನೇನಿದೆ ಅಂತ ಹೇಳ್ಬಿಟ್ಟು. ಮತ್ ನಾನು ರೋಡ್ ಮಿಸ್ ಆಗಿದ್ರೆ, ನೀನು ರೋಡ್ ಮಿಸ್ ಆಗಿದ್ರೆ ಏನ್ ಮಾಡೋದು? ಫೋನ್ ಇತ್ತಲ್ಲ, ಫೋನ್ ಮಾಡ್ತಿದ್ದೆ. ಫೋನ್ ಮಾಡಿರಲ್ಲ, ಕ್ರಾಸ್ ರೋಡ್ ಏನಾದ್ರು ಐತಾ ಹೇಳು. ಲೈವ್ ಲೊಕೇಶನ್ ಕಳಿಸ್ತಾ ಇದ್ದೆ. ಹೆಂಗನ್ಸ್ತು ಸ್ಯಾರಿ ಶಾಪಿಂಗು? ಚೆನ್ನಾಗಿತ್ತು. ಫಸ್ಟ್ನೇ ಅಂಗಡಿ ಎಲ್ಲ ಆರಾಮಾಗಿತ್ತು, 2ನೇ ಅಂಗಡಿಯಿಂದ ತಲೆ ಕೆಟ್ಟೋಯ್ತು. ಆಮೇಲೆ 3ನೇ ಅಂಗಡಿಗೆ ಫುಲ್ ತಲೆ ಕೆಟ್ಟೋಯ್ತು. 4ನೇ ಅಂಗಡಿ 5ನೇ ಅಂಗಡಿಗೆ ಆಚೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ಬೇಡ ನೀನ್ ಸವಾಸ ಅಂದ್ಬಿಟ್ರೆ. ಅಲ್ಲಿ ಏನು ಎಲ್ಲಾ ಅಂಗಡಿಗೂ ಹೋಗೋದು, 30-40 ಸೀರೆ ತೆಗ್ಸೋದು, ಇದು ಚೆನ್ನಾಗಿಲ್ಲ ಬೇಡ ಅಂದ್ಬಿಟ್ಟು ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಏನು ಬೇಜಾರಾಗಲ್ಲ, ಸೀರೆ ಅಂಗಡಿಯವ್ರಿಗೆಲ್ಲ ಅದು ಕಾಮನ್. ನಾನ್ ಬರೀ ಅಷ್ಟು ತೆಗ್ಸಿದೀನಿ. ಇನ್ನ ಮದ್ವೆಗೆ ಅಂತ ಅಂದ್ರೆ ಎಷ್ಟು ತೆಗಿಸ್ತಾರ ಗೊತ್ತಾ?
ಒಂದ್ ಸೀರೆ ತನಕ್ಕೆ ಹ್ಞೂ ಧಾರೆ ಸೀರೆ ಆಮೇಲೆ ರಿಸೆಪ್ಷನ್ ಸ್ಯಾರಿ ಅದೆಲ್ಲ ಒಂದೊಂದೇ ತಗೊಳ್ಳೋದು, ಇನ್ನೇನು 10 ತಗೊಂತಾರ. ನಾನು ಒಂದ್ಸಲ ತಂದಿದ್ದೀನಿ ಎಂಗೇಜ್ಮೆಂಟ್ಗೆ, ಹಾಂ ಹೋದೆ ನೋಡ್ದೆ ಇಷ್ಟ ಆಯ್ತಾ ಎತ್ಕೊಂಡ್ ಬಂದೆ. ಆದ್ರೆ ನಿಂತರ 50 ಸೀರೆ 100 ಸೀರೆ ತೆಗ್ಬಿಟ್ಟು ಒಂದೊಂದು ಅಂಗಡಿ ಸೀರೆನೇ ತಗೊಂಡ್ಲಿಲ್ಲ. ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೋ. ಏನು ಬೇಜಾರು ಮಾಡ್ಕೊಂಡಿರಲ್ಲ. ಇಷ್ಟು ಸ್ಯಾರಿ ತಗೊಂಡು ಬಂದಿದ್ದೀನಿ, ಒಂದು 6 ಸ್ಯಾರಿನೋ 5 ಸ್ಯಾರಿನೋ ತಂದಿರೋದು ಇವತ್ತು. ಸಾಕು ಇಷ್ಟು ತಂದಿದ್ದೀನಲ್ಲ. 6 ಅಂಗಡಿ 7 ಅಂಗಡಿ ಸುತ್ತಿ ಬರೀ 5 ಸ್ಯಾರಿ ತಂದಿರೋದು. ಇನ್ನೇನಪ್ಪ ಒಂದೊಂದು ಅಂಗಡಿಲಿ 10 ಸ್ಯಾರಿ ತಗೊಳಕ್ಕಾಗತ್ತಾ? ಏನು ಇಲ್ಲ. ನಾವೇನು ಗೊತ್ತಾ, ನಾವು ಹೋಗಿದ್ದೇನೆ ನೆನೆ ಸುಮಾರು ಒಂದು ಗಂಟೆ ಆಗಿತ್ತು ಅನ್ಕೋತೀನಿ, 1:15 ಇಲ್ಲಿ ಊಟ ಮುಗಿಸ್ಕೊಂಡು ನಾವು ಹೋಗಿದ್ದು 1:15ಗೆ. ಇನ್ನು ಬರೋ ಅಷ್ಟ್ರಲ್ಲಿ 5:30 ಆಯಿತು. ಅಲ್ಲಿ ಇನ್ನೇನೊಂದು 3 ಅವರಲ್ಲಿ ಶಾಪಿಂಗ್ ಮಾಡಿರೋದು. ಎಷ್ಟು ಅಂಗಡಿ ಓಡಾಡ್ಲಿಕ್ಕೆ ಆಗತ್ತಪ್ಪ? ನಾನು ಅಂಗಡಿ ಮಾಡಿದ್ರೆ ಒಂದು ಫಸ್ಟ್ ಎಂಟ್ರಿ ಫೀಸ್ ಮಾಡುತ್ತೀನಿ, 1 ಅವರ್ಗೆ 200 ರೂಪಾಯಿ ಅಂದ್ಬಿಟ್ಟು. 1 ಅವರ್ ನೋಡಿದ್ರ ಇಷ್ಟ ಆಗ್ಲಿ ಸೀರೆ ಇಷ್ಟ ಆಗ್ಲಿಲ್ಲ 200 ರೂಪಾಯಿ ಕಟ್ಬಿಟ್ಟು ಹೋಗ್ಬೇಕು. ನೋಡಿರ್ತೀರಲ್ಲ, ಹಂಗಾರೆ ಬಿಸ್ನೆಸ್ ಸೂಪರ್ ಆಗುತ್ತೆ. ಫಸ್ಟ್ ಒಳಗಡೆ ಬರ್ಬೇಕು ಅಂದ್ರೆ ಎಂಟ್ರಿ ಫೀಸ್ ಕಟ್ಬಿಟ್ಟು ಬಂದ. ಯಾರು ಬರೋದಿಲ್ಲ ಅವಾಗ. ಇಲ್ಲ 1 ಅವರ್ ಫ್ರೀ ಕೊಡ್ತೀನಿ, 1 ಅವರ್ ಮೇಲೆ ನಿಂತ್ಕೊಂಡ್ರೆ 500 ರೂಪಾಯಿ ಫೀಸ್ ಅಂತೀನಿ. ಒಂದ್ ಸೀರೆನೂ ಯಾರು ತಗೊಂಡೋಗೋದಿಲ್ಲ. ಒಂದ್ ಸೀರೆ ಸೆಲೆಕ್ಟ್ ಆಗಲ್ವಾ? ಆಗಲ್ಲ. ಅದಕ್ಕೆ ನಾನು ಆರಾಮಾಗಿ ಆಚೆ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದ್ಸಲ ಬರ್ತೀಯಪ್ಪ? ನಾನ್ ಬರಲ್ಲಪ್ಪ. ನಿನಗೂ ನಿನ್ ಸೀರೆ ಅಂಗಡಿಗೂ ನಮಸ್ಕಾರ. ಅಯ್ಯೋ ರಾಮ, ಪರವಾಗಿಲ್ಲ. ಇವತ್ತು ಯಾವ್ಯಾವ ಸ್ಯಾರಿನ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅದನ್ನೆಲ್ಲ ತಗೊಂಡ್ ಬಂದೆ. ಒಂದಿಷ್ಟು ಚೆನ್ನಾಗೈತೆ. ಇವ್ರಿಗೂ ಇಷ್ಟ ಆಯ್ತು. ನನಗೆ ಇಷ್ಟ ಆಯ್ತು ಅಂದ್ರೆ ಅದೇ ನಾನ್ ತಗೊಂಡಿರೋ ಇಷ್ಟ ಆಯ್ತು. ನೀನ್ ತಗೊಂಡಿರೋ ನಿನ್ಗೆ ಇಷ್ಟ ಆಗ್ಬೇಕು, ನನಗಂತೂ ಇಷ್ಟ ಆಗಿಲ್ಲ. ಯಾವ್ದು ತೋರ್ಸ ಗೊತ್ತಾಗುತ್ತೆ ಎಲ್ಲಾನು. ಒಂದ್ಸಲ ಹೇಳ್ತಾರೆ ಯಾರಿಗ ಇಷ್ಟ ಆಗಿರೋದು. ನನಗೆ ಇಷ್ಟ ಆಗಿರೋದು ಚೆನ್ನಾಗೈತೆ, ನಿನ್ಗೆ ಇಷ್ಟ ಆಗಿರೋದು ಚೆನ್ನಾಗೈತೆ ಅಂತ. ಸರಿ ಆಯ್ತು. ಆಮೇಲೆ ಒಂದು ಮಾತ್ರ ನಾನು ಹೇಳಿದ್ದು ಆಯ್ತಾ, ಇದ್ರಲ್ಲಿ ಇದು ಇಷ್ಟ ಆಗಿಲ್ಲ ನನಗೆ. ಆದ್ರೂ ಅದೇನೋ ಅದೆಲ್ಲ ಉಟ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸುತ್ತಪ್ಪ ನೋಡ್ಲಿಕ್ಕೆ, ನಂಗೆ ಅಂತ ಅನಿಸ್ಬೋದು. ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಯಾವುದು ಇಷ್ಟ ಇಲ್ಲ ಇವ್ರಿಗೆ. ಫುಲ್ಲು ಡಾರ್ಕ್ ಕಲರ್ ಹುಡುಕ್ತಾರೆ ಇವರು, ಗ್ರೇ ಕಲರು. ಅದಕ್ಕೆ ಡಾರ್ಕ್ ಹಾಕ್ಬೇಕು, ನೀನು ಕಪ್ಪೋಗಿದ್ರೆ ಲೈಟ್ ಕಲರ್ ಹಾಕ್ಬೇಕು. ಹಂಗಂತ ಏನಿಲ್ಲ, ಯಾವ್ದು ಇಷ್ಟ ಇಲ್ಲ ನನ್ಗೆ. ಅದೇ ಅದರಲ್ಲಿ ಇನ್ನೊಂದು ಸೀರೆ ತೋರಿಸಿದ್ರು ಅದು ಬೇಡ ಅಂದೆ. ಅದೆರಡು ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಇಷ್ಟ ಆಗಿಲ್ಲ. ನನಗೆ ಇಷ್ಟ ಆಯ್ತು. ನಂಗೆ ಯಾವ್ದು ಇಷ್ಟ ಆಯ್ತು ಅದನ್ನ ತಗೊಂಡಿದ್ದೀನಿ, ಇವ್ರಿಗೆ ಯಾವ್ದು ಇಷ್ಟ ಆಯ್ತು ಅದನ್ನು ತಗೊಂಡಿದ್ದೀನಿ. ಅದೊಂದಿನ ಹಾಕೊಳ್ತೀನಿ, ಇದೊಂದಿನ ಹಾಕೊಳ್ತೀನಿ. ಇನ್ನಿವಾಗ ಅಡುಗೆ ಮಾಡಬೇಕು. ಟೈಮು 6:30 ಆಯ್ತಲ್ವಾ? ಪಾಪ 6:45 ಆಯಿತು. ಬಾಯ್. ಇನ್ನಿವಾಗ ಅಡುಗೆ ಶುರು ಮಾಡಿಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಬೇಕು. ಒಂದಿಷ್ಟು ಪಾತ್ರೆ ಇದೆ, ಆ ಪಾತ್ರೆ ಕೂಡ ತೊಳಿಬೇಕು. ಮಧ್ಯಾಹ್ನ ಬಂದು ಊಟ ಮಾಡಿಕೊಂಡು ಹಾಗೆ ಇಟ್ಬಿಟ್ಟು ಹೋಗಿದ್ದಾಯ್ತಿನ್ನ. ನಾನು ಕೂಡ ಫ್ರೆಶ್ನಪ್ ಆಗಿ ಆಮೇಲೆ ಮತ್ತೆ ವ್ಲಾಗ್ನ ಶುರು ಮಾಡ್ತೀನಿ ಆಯಿತಾ. ಇನ್ನು ನಾವು ಮಧ್ಯಾಹ್ನ ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಗೊಜ್ಜನ್ನ ತೊಗೊಂಡೋಗಿ ಆಂಟಿಗೂ ಕೂಡ ಕೊಟ್ಬಿಟ್ಟು ಅದಾದಮೇಲೆ ಹೊರಟಿದ್ದು. ಹಂಗಾಗಿ ಗೊಜ್ಜೇನು ಇರಲಿಲ್ಲ, ಒಂದು 2 ಸ್ಪೂನ್ ಇತ್ತು ಅಷ್ಟೇ. ಇನ್ನು ರಾತ್ರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ನಾನು ನವಣೆನ ನೆನೆಸಿಟ್ಬಿಟ್ಟು ಹೋಗಿದ್ದೆ. ಇವತ್ತು ಸಾಂಬಾರ್ ರೈಸ್ ಮಾಡ್ತಾರೆ ನೋಡಿ, ಅದೇ ಥರ ನವಣೆನ ಬಳಸ್ಕೊಂಡು ಮಾಡೋಣ ಅಂತೇಳ್ಬಿಟ್ಟು ಇವತ್ತೊಂಚೂರು ಬೇರೆ ಥರ ಮಾಡಿದ್ದೀನಿ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು. ಹಾಗಾಗಿ ರೆಸಿಪಿ ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಮೊದಲು ನಾನು ಒಂದು ಚಿಕ್ಕ ಬೌಲಲ್ಲಿ 1 ಬೌಲ್ ಆಗುವಷ್ಟು ನವಣೆನ ನೀರಲ್ಲಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ನೆನೆನೆ. ನವಣೆನ ಚೆನ್ನಾಗಿ ತೊಳಿಬೇಕು, ಯಾಕಂದರೆ ಅದರಲ್ಲಿ ಸ್ವಲ್ಪ ಗಲೀಜಿರೋ ಥರ ಅನ್ನಿಸ್ತಾ ಇರುತ್ತೆ, ಅಂದರೆ ಧೂಳಿರೋ ಥರ ಅನ್ನಿಸ್ತಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ 1 ಕಪ್ ಆಗುವಷ್ಟು ನವಣೆನ ತೊಗೊಂಡಿದ್ರೆ ಒಂದು 3/4 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಳ್ಬೇಕು. ನಾನು ಅಷ್ಟೊಂದು ತೊಗೊಳ್ಳಿಲ್ಲ, ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ಬೇಕಿದ್ರೆ ಅರಿಶಿನ ಕೂಡ ಹಾಕ್ಬೋದು. ಅರಿಶಿನ ಖಾಲಿ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಅರಿಶಿನ ಹಾಕಿಲ್ಲ. ಉಪ್ಪು ಮಾತ್ರ ಸೇರಿಸ್ಬಿಟ್ಟು ಒಂದು 3 ವಿಷಲ್ ತೆಗೆಸಿದ್ದೀನಿ. ಒಂದು 3 ವಿಷಲ್ ತೆಗೆಸಲೇಬೇಕಾಗತ್ತೆ. ನವಣೆ ನೆನೆಸಿದ್ರು ಕೂಡ ಒಂದು 3 ವಿಷಲ್ ತೆಗೆಸ್ಬೇಕು. 2 ತೆಗೆಸಿದ್ರೆ ಅದು ನೀಟಾಗಿ ಕುಕ್ ಆಗಿರಲ್ಲ. ಹಾಗಾಗಿ ಒಂದು 3 ವಿಷಲ್ನ ತೆಗೆಸಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಎಗ್ ಫ್ರೈ
ಮಾಡೋಣ ಅಂತ ಅಂದ್ಕೊಂಡು ಮೊಟ್ಟೆನೂ ಕೂಡ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ಸಾಂಬಾರ್ ರೈಸ್ಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ 1 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ತೊಗರಿಬೇಳೆ, ಒಂದು ಅರ್ಧ ಸ್ಪೂನ್ ಧನಿಯಾ, ಒಂದು ಅರ್ಧ ಸ್ಪೂನು ಮೆಣಸು, ಇದ್ರ ಜೊತೆಗೆ ಒಂದು 5 ರಿಂದ 6 ಮೆಂತ್ಯ, ಅದ್ರ ಜೊತೆಗೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 6 ರಿಂದ 7 ಎಲೆ ಕರಿಬೇವಿನ ಸೊಪ್ಪು ತೊಗೊಂಡ್ರೆ ಸಾಕಾಗುತ್ತೆ. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. 1 ಟೈಮ್ಗೆ ಅಲ್ವಾ ನಾನು ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇನೆ ತೊಗೊಂಡಿದ್ದೀನಿ. ಇಷ್ಟು ಒಂದು 3 ಜನಕ್ಕೆ ಮಾಡ್ಕೊಳ್ಳೋವಷ್ಟು ಮಸಾಲೆ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ನನ್ನ ತಮ್ಮ ಕೂಡ ಬರ್ತೀನಿ ಅಂತ ಅಂದಿದ್ದ, ಹಾಗಾಗಿ ನಾನು ಇಷ್ಟು ತೊಗೊಂಡಿರೋ ಅಂಥದ್ದು. ಇದಕ್ಕೆ ಒಂದು 3 ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಇವಾಗ ಮಾಮೂಲಿಯಾಗಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ರುಬ್ಕೊಳ್ತಾ ಇದ್ದೀನಿ. ಜೊತೆಗೆ ಹುಣಸೆಹಣ್ಣು ಕೂಡ ಹಾಕಬೇಕು. ಹುಣಸೆಹಣ್ಣು ಒಂದು ನಿಂಬೆಹಣ್ಣಲ್ಲಿ 1/4 ಭಾಗದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹುಣಸೆಹಣ್ಣಿನ ರಸ ಕೂಡ ತೆಗೆದುಬಿಟ್ಟು ಕೊನೆಯಲ್ಲಿ ಹಾಕೊಬೋದು, ಇಲ್ಲಾಂದರೆ ಹಿಂಗೆ ಕೂಡ ಹಾಕ್ಕೊಳ್ಬೋದು, ಎರಡೂ ನಡೆಯುತ್ತೆ ಅಂತೇಳ್ಬಿಟ್ಟು ನಾನು ಹಿಂಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಇದಕ್ಕೆ ಆದಷ್ಟು ತರಕಾರಿ ಜಾಸ್ತಿ ಹಾಕಬೇಕು ಆಯಿತಾ. ಈ ಸಾಂಬಾರು ರೈಸ್ ಎಲ್ಲ ಮಾಡಬೇಕಾದ್ರೆ ತರಕಾರಿ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಎಲ್ಲ ಥರ ತರಕಾರಿಗಳನ್ನೂ ಇದಕ್ಕೆ ಹಾಕ್ಬೋದು. ನಾನಿವತ್ತು ಮನೇಲಿ ಯಾವ್ಯಾವ ಥರ ತರಕಾರಿ ಇತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಮೊದಲೊಂದು ಕಡಾಯಿಗೆ 1 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ. ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ನುಗ್ಗೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕುಂಬಳಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕುಂಬಳಕಾಯಿ ಹಾಕಿದ್ರೇ ರುಚಿ ಹೆಚ್ಚಾಗೋದು, ಒಂಥರ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಒಂದು ಅರ್ಧ ಕಪ್ಪು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆದರೂ ಕೂಡ ಚೆನ್ನಾಗಿರುತ್ತೆ, ತರಕಾರಿ ಜಾಸ್ತಿ ಇದ್ದಷ್ಟು ರುಚಿ ಕೂಡ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ. ಹಾಗಾಗಿ ಇವಾಗ ಸ್ವಲ್ಪ ಆಲೂಗಡ್ಡೆ ಸೇರಿಸಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಚೆನ್ನಾಗಿ ಹುರ್ಕೊಳ್ಬೇಕು. ತರಕಾರಿನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಅರ್ಧ ಟೊಮೊಟೊ ಹಾಕ್ಕೊಳ್ಬೇಕು. ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿನ ಎಣ್ಣೆಲಿ ಫ್ರೈ ಮಾಡಿದಷ್ಟು ಇದು ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು ಅರ್ಧ ಭಾಗ ಕುಕ್ ಆಗಿಬಿಡ್ಬೇಕು ತರಕಾರಿ, ಅಷ್ಟು ನಾವು ಹುರ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದನ್ನೆಲ್ಲ ಸೇರಿಸ್ಕೊಂಡಿರೋದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ನಾವು ಬೇಯಿಸಿಟ್ಕೊಂಡಿದ್ದು ನೋಡಿ ನವಣೆ ಮತ್ತು ತೊಗರಿಬೇಳೆ, ಅದನ್ನು ಸೇರಿಸ್ಕೊಂಡು ಮತ್ತೆ ಇದಕ್ಕೆ 1 ಕಪ್ ನೀರು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ತರಕಾರಿ ಬಂದು ಅರ್ಧ ಕುಕ್ ಆಗಿರುತ್ತಲ್ವ, ಅದೊಂದು ಸ್ವಲ್ಪ ಕಂಪ್ಲೀಟಾಗಿ ಕುಕ್ ಆಗಬೇಕು. ತೀರ ತರಕಾರಿ ಬೇಯಿಸ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ತೀನಿ, ಅಂದರೆ ಒಂದು 90 ಭಾಗ ಬೇಯಿಸ್ಕೊಳ್ತೀನಿ ಅಂತಲೇ ಹೇಳ್ಬೋದು. ನನಗೆ ಸ್ವಲ್ಪ ಅದು ಕ್ರಂಚಿಯಾಗಿ ತರಕಾರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನದು ಕಂಪ್ಲೀಟಾಗಿ ಕುಕ್ ಆಗೋವಷ್ಟರಲ್ಲಿ ಒಂದು 5 ರಿಂದ 6 ನಿಮಿಷ ಏನಾದರೂ ಟೈಮ್ ತೊಗೊಳುತ್ತೆ. ಅಷ್ಟರಲ್ಲಿ ಈ ಕಡೆ ಎಗ್ ಫ್ರೈ ಮಾಡ್ಕೊಂಬಿಡೋಣ ಅಂತೇಳಿ ಅದಕ್ಕೂ ಕೂಡ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲು ಒಂದು ಕುಟಾಣಿಗೆ ನಾನು ಒಂದು 8 ರಿಂದ 9 ಬೆಳ್ಳುಳ್ಳಿ ಇಲಕ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುಟ್ಟಬೇಕು. ನುಣ್ಣಗಾಗೋ ಥರ ಕುಟ್ಕೊಳ್ಬೇಕು. ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ ಈ ಥರ ಕುಟ್ತಾಯಿದ್ರೆ. ನಾವು ಚಿಕ್ಕವರಿರುವಾಗ ಈ ಖಾರ ಮಾಡಿಕೊಂಡು ಅನ್ನಕ್ಕೆ ಹಾಕ್ಕೊಂಡು ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೋ, ಅದು ನನಗೆ ನೆನಪಾಯ್ತು ಇವತ್ತು. ಇದನ್ನ ಇವಾಗ ಮೊಟ್ಟೆ ಮೇಲೆ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಅಂದರೆ ಬೇಯಿಸಿರೋ ಮೊಟ್ಟೆನ ಅರ್ಧ ಕಟ್ ಮಾಡಿಬಿಟ್ಟು ಎಲ್ಲ ಮೊಟ್ಟೆಗಳ ಮೇಲೂ ಇದನ್ನು ಸ್ವಲ್ಪ ಹಂಗೆ ಹಚ್ಚಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಐರನ್ ತವಾದಲ್ಲೇ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಇದಕ್ಕೆ ಒಂಚೂರು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದೆರಡು ಹಾಕ್ಕೊಂಡಿದ್ದಾದಮೇಲೆ ಮೊಟ್ಟೆನ ಹಾಕ್ಬಿಟ್ಟು ಎರಡೂ ಕಡೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಎಗ್ ಫ್ರೈ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಇದು ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ, ಹಾಗಾಗಿ ಈ ಥರ ಸ್ವಲ್ಪ ಬೇರೆ ಬೇರೆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಮಾಡ್ಕೊಂಡಿದ್ದು. ಇನ್ನು ಇದಾಗೋ ಅಷ್ಟರಲ್ಲಿ ಆ ಕಡೆ ಸಾಂಬಾರು ರೈಸ್ ಥರ ಮಾಡ್ತಾಯಿದ್ದೀನಿ ನೋಡಿ, ನವಣೆನ ಬಳಸ್ಕೊಂಡು. ಅದು ಕೂಡ ರೆಡಿಯಾಗಿತ್ತು. ಇನ್ನು ಇವಾಗ ನೀವು ನೋಡ್ತಿರ್ಬೋದು, ಇದು ಕೂಡ ಕಂಪ್ಲೀಟಾಗಿ ಕುಕ್ ಆಗಿದೆ. ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಇನ್ನಿವಾಗ ಇದಕ್ಕೆ ನಾನು ಒಂದು 1/4 ಭಾಗದಷ್ಟು ನಿಂಬೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಈ ನಿಂಬೆಹಣ್ಣು ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕಿಲ್ಲ ಅಂದರೆ ಬೇರೆ ಥರ ಟೇಸ್ಟ್ ಬರುತ್ತೆ, ನಿಂಬೆಹಣ್ಣು ಹಾಕಿದ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ. ಎರಡೂ ಕೂಡ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಒಟ್ಟಿನಲ್ಲಿ ನಿಂಬೆಹಣ್ಣು ಹಾಕಿ ಮಾಡ್ತೀವಲ್ಲ, ಅದೇ ತುಂಬ ರುಚಿಯಾಗಿ ಬರೋದು. ಇನ್ನಿವತ್ತು
ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನನಗೆ ಇದಕ್ಕೆ ಈ ಥರ ಮೊಟ್ಟೆನ ಫ್ರೈ ಮಾಡಿಕೊಂಡು ಎರಡೂ ಮಿಕ್ಸ್ ಮಾಡ್ಬಿಟ್ಟು ತಿಂದಿಕ್ಕೆ ತುಂಬಾ ಇಷ್ಟ, ಒಂಥರ ಚೆನ್ನಾಗಿರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮಾಮೂಲಿಯಾಗಿ ಈ ಸಿರಿಧಾನ್ಯ ಅಂದ್ರೇ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ, ಯಾರಿಗೆ ಇಷ್ಟ ಆಗಲ್ಲ, ನಂಗೆ ತಿನ್ಲಿಕ್ಕೆ ಒಂಥರ ಅನ್ಸುತ್ತಪ್ಪ, ಯಾರು ತಿಂತಾರೆ ಅನ್ನೋರಿಗೆಲ್ಲ ಈ ಥರ ಮಾಡಿಕೊಡಿ. ಅವ್ರಿಗೆ ನಿಜವಾಗ್ಲೂ ಇದನ್ನ ಅನ್ನದಲ್ಲಿ ಮಾಡಿದೀವ ಅಥವಾ ಸಿರಿಧಾನ್ಯದಲ್ಲಿ ಮಾಡಿದೀವ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿದೆ ಮಾತ್ರ. ಯಾವ ಥರ ಗೊತ್ತಾ, ನುಚ್ಚಕ್ಕಿಲಿ ನಾವೇನಾದರೂ ಕಿಚಡಿ ಮಾಡ್ತೀವಿ ನೋಡಿ, ಮಸಾಲ ಕಿಚಡಿ ಎಲ್ಲ ಸೇಮ್ ಅದೇ ಥರ ಟೇಸ್ಟ್ ಬಂದಿರೋದು ಇವತ್ತು. ಇನ್ನು ಎಗ್ ಫ್ರೈ ಕೂಡ ಅಷ್ಟೇ, ಎರಡೂ ಚೆನ್ನಾಗಿದೆ. ಎಗ್ ಫ್ರೈನ ಇದ್ರ ಜೊತೆಗಾದ್ರೂ ಈ ಥರ ನೆಂಚ್ಕೊಳ್ಬೋದು, ಇಲ್ಲಾಂದರೆ ರಸಮ್ ಏನಾದರೂ ಮಾಡಿದಾಗ ಅದ್ರ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಳೆ ಸಾಂಬಾರು ಮಾಡ್ತೀವಿ ನೋಡಿ, ಬೇಳೆ ಸಾಂಬಾರ್ಗೂ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ಇವಾಗ ಊಟ ಕೂಡ ಮುಗೀತು. ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಸುಮಾರು ಒಂದು 9 ಕಾಲ ಆಯಿತು. ಇನ್ನು ಪಾತ್ರೆ ತೊಳೆದಿಲ್ಲ, ಪಾತ್ರೆ ಎಲ್ಲ ತೊಳ್ಕೊಳ್ಬೇಕು, ಆಮೇಲೆ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊದಲು ಸಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಲ್ಲ, ಅದೊಂಚೂರು ವಿಡಿಯೋ ಮಾಡಿಬಿಟ್ಟು ಅದಾದಮೇಲೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ. ಈಗಾಗಲೇ 9 ಕಾಲ ಆಗಿದೆಯಾ, ನಾನು ಈ ಕೆಲಸ ಎಲ್ಲ ಮುಗಿಸಿ ಮಲಗೋ ಅಷ್ಟರಲ್ಲಿ ಇವತ್ತು ಒಂದು 10:15 ಆಗೇ ಆಗುತ್ತೆ. ಸ್ವಲ್ಪ ಇವತ್ತು ಬರೋದು ಲೇಟ್ ಆಯಿತು ನೋಡಿ ನಾವು, ಹಾಗಾಗಿ ಒಂಚೂರು ಟೈಮ್ ಕೂಡ ಆಚೆ ಈಚೆ ಆಯಿತು. ಸ್ವಲ್ಪ ವಿಡಿಯೋಸ್ ಏನಾದರೂ ಮಾಡ್ದೇ ಹಂಗೆ ಅಡುಗೆ ಮಾಡಿಬಿಟ್ಟಿದ್ರೆ ಬೇಗ ಆಗೋಗ್ಬಿಡೋದು, ಒಂಚೂರು ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೋಡಿ, ಹಾಗಾಗಿ ಒಂಚೂರು ಲೇಟ್ ಆಯ್ತು ಇವತ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಹಂಗೆ ಆಗೋಗ್ಬಿಡುತ್ತೆ. ಇನ್ನು ಯಾವ್ಯಾವೆಲ್ಲ ಸ್ಯಾರಿಗಳನ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ನೋಡಿ. ಈ ಸಲ ಆಗಲೇ ಹೇಳ್ದಂಗೆ ಅಪ್ಪುಗೆ 2 ಸ್ಯಾರಿ ತುಂಬಾ ಇಷ್ಟ ಅದು, ಇನ್ನು ಮಿಕ್ಕಿದೆಲ್ಲ ಸ್ಯಾರಿಗಳು ನನಗೂ ಇಷ್ಟ ಅದು. ಅವ್ರು ನೋಡಿ ಸ್ಯಾರಿನೂ ನನಗೆ ಇಷ್ಟ ಆಯಿತು, ಆದರೆ ಅವ್ರಿಗೆ ತುಂಬಾ ಇಷ್ಟ ಆಗೋಯ್ತು ಸ್ಯಾರಿ. ಪರವಾಗಿಲ್ಲ ತಗೋ, ಎಷ್ಟಾದರೂ ಪರವಾಗಿಲ್ಲ ತಗೋ ಅಂತ ಹೇಳ್ಬಿಟ್ಟು ಅದು 2 ಸ್ಯಾರಿನ ತಗೊಳ್ಳಿಕ್ಕೆ ಹೇಳಿದ್ರು. ಇನ್ನು ಇದು ಬಂದು ಮಾಮೂಲಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ನೋಡಿ, ಅದನ್ನು ನಾನು ಕೂಡ ತೊಗೊಂಡೆ. ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ಈಗಾಗಲೇ ತೊಗೊಂಡಿದ್ದೀನಿ, 1-2 ಸ್ಯಾರಿ ಇದೆ. ಆದರೂ ಕೂಡ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು, ಯಾಕಂದರೆ ಎಲ್ಲರೂ ಇದೇ ಥರ ಸ್ಯಾರಿಗಳನ್ನ ವೇರ್ ಮಾಡಿರ್ತಾರಲ್ವ, ಅದರಲ್ಲೂ ಕೂಡ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇರುತ್ತೆ. ನನಗೆ ಸ್ವಲ್ಪ ಬೇರೆ ಕಲರ್ಸ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡೆ. ಏನಾಯಿತು ಅಂತಂದರೆ ಚಿಕ್ಕಪೇಟೆ ಫುಲ್ ಇದೊಂದು ವಿಷಯಕ್ಕೆ ನಾವು ಓಡಾಡಿರೋದು. ನಾನು ಅಂದ್ಕೊಂಡಿರೋ ಥರ ಕಲರ್ ಕಾಂಬಿನೇಷನಲ್ಲಿ ಎಲ್ಲೂ ಕೂಡ ಸ್ಯಾರಿಗಳು ಸಿಗಲಿಲ್ಲ. ಸಿಕ್ಕಿದ್ರೂ ಕೂಡ ಪ್ಯೂರಲ್ಲಿ ಸಿಗುತ್ತಂತೆ, ಈ ಥರ ನಾರ್ಮಲ್ ಆಗಿರೋದ್ರಲ್ಲಿ ಸಿಗಲ್ವಂತೆ. ಪ್ಯೂರಲ್ಲಿ ಅಂದರೆ 8,000-9,000 ಎಲ್ಲ ಹೇಳ್ತಾಯಿದ್ರು, ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ. 8,000-9,000 ಅಂತ ಅಂದರೆ ಬರೀ ಸಿಂಗಲ್ ಬಾರ್ಡ್ರ್ ಬರುತ್ತೆ ನೋಡಿ, ಚಿಕ್ಕ ಬಾರ್ಡ್ರು, ಅದಕ್ಕೇ 8,000-9,000 ಹೇಳಿದ್ರು. ಇನ್ನು ಈ ಥರ ಡಬಲ್ ಕಲರು, ಟ್ರಿಬಲ್ ಕಲರು, 3D ಇದೆಲ್ಲ ಬರುತ್ತೆ ನೋಡಿ, ಆ ಥರದ್ದು ಬೇಕು ಅಂದರೆ ಇನ್ನೂ ಜಾಸ್ತಿ ಆಗುತ್ತಂತೆ. ಸರಿ ಬೇಡ ಅಂದ್ಬಿಟ್ಟು ಇರೋದ್ರಲ್ಲೇ ಯಾವುದಾದ್ರೂ ಒಂದು ಚೆನ್ನಾಗಿರೋದು ನೋಡೋಣ ಅಂತ ಅಂದ್ಕೊಂಡು ಇವನ್ನ ತೊಗೊಂಡು ಬಂದೆ. ಈ ವೈಟ್ ಕಲರ್ ಕೂಡ ಬೇಕಿತ್ತು ನನಗೆ, ಸುಮಾರು ದಿನದಿಂದ ಹುಡುಕ್ತಿದ್ದೆ. ಆದರೆ ಏನು ಕಾಂಬಿನೇಷನಲ್ಲಿ ಹುಡುಕ್ತಿದ್ದೆ ಅಂದರೆ ವೈಟ್ ಮತ್ತು ಬ್ಲ್ಯಾಕ್ ಎರಡೂ ಒಂದರಲ್ಲೇ ಇರೋ ಥರ ನೋಡ್ತಾ ಇದ್ದೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಒಂದು ಸ್ಯಾರಿನ ನೋಡಿದ್ದೆ, ತುಂಬಾ ಚೆನ್ನಾಗಿತ್ತು ಅದು, ಆ ಥರ ಹುಡುಕ್ತಿದ್ದೆ. ಸಿಗಲಿಲ್ಲ ಕೊನೆಗೂ. ಸರಿ ಅಂದ್ಬಿಟ್ಟು ಇದನ್ನೇ ತೊಗೊಳ್ಳೋಣ, ಇದು ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಂಡು ಇದನ್ನು ತೊಗೊಂಡೆ. ಇದ್ರ ಜೊತೆಗೆ ಸೇಮ್ ಅದೇ ಥರ ಇನ್ನೊಂದು ಕಲರಲ್ಲಿ ತೊಗೊಂಡೆ. ಇದು ಬಂದು ಪಿಂಕ್, ಆರೆಂಜ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ, ಪ್ಯಾರಡ್ ಗ್ರೀನ್ ಬರುತ್ತಲ್ಲ ಆ ಥರ ಕಲರ್ ಕಾಂಬಿನೇಷನಲ್ಲಿ. ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದ್ದು ಗೊತ್ತಾ ಅಲ್ಲಿ ಆ ಲೈಟಿಂಗ್ಸ್ಗೆ, ಮತ್ತು ಈ ಸೀರೆಗೂ ಒಂದು ಸ್ವಲ್ಪ ಒಂಥರ ಬ್ರೈಟಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಹಂಗಾಗಿ ಇದೊಂದು ತೊಗೊಂಡೆ. ಇದೆರಡು ನಂಗೆ ತುಂಬಾ ಇಷ್ಟ ಆಯಿತು. ಇದ್ರದ್ದು ರೇಟ್ ಬಂದುಬಿಟ್ಟು ಒಂದೊಂದಕ್ಕೆ 4,000 ಹೇಳಿದ್ರು, 4,800 ಏನೋ ಹೇಳಿದ್ರು. ಅದಾದಮೇಲೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡಿ ಹಾಕ್ಕೊಟ್ರು, ಮೇ ಬಿ 3,600ಗೆ ಹಾಕಿರ್ಬೋದು. ಇದನ್ನು ಪರವಾಗಿಲ್ಲ ಅಂತ ಅನ್ನಿಸ್ತು ರೇಟು, ಯಾಕಂದರೆ ಅವ್ರು ಹೇಳ್ತಾರಲ್ವ ಈ ಥರ ಪರ್ಟಿಕ್ಯುಲರಾಗಿ ಇದೇ ಥರ ಕಲರ್ ಕಾಂಬಿನೇಷನಲ್ಲಿ ಏನಾದರೂ ನಾವು ಹುಡುಕ್ತಾ ಇದ್ದರೆ ಅದಕ್ಕೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತಂತೆ. ರೇರ್ ಕಲರ್ಸ್ ಆದರೆ, ರೆಗ್ಯುಲರ್ ಅಂತ ಆದರೆ ಏನು ರೇಟ್ ನಾರ್ಮಲ್ ಆಗಿರುತ್ತಂತೆ, ಅದರಲ್ಲೂ ಕೂಡ ಕ್ವಾಲಿಟಿ ಇರುತ್ತಂತೆ. ಏನೇನೋ ಹೇಳಿದ್ರು, ಒಟ್ಟಿನಲ್ಲಿ ನಮಗೂ ಪರವಾಗಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ನಾನು ಸ್ವಲ್ಪ ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದ್ದೆ, ಹಾಗೆ ಇನ್ಸ್ಟಾದಲ್ಲೂ ಕೂಡ ಕೆಲವೊಂದಿಷ್ಟು ಪೇಜ್ಗಳೆಲ್ಲ ನೋಡ್ತಾ ಇರ್ತೀನಿ, ಅಲ್ಲೂ ಕೂಡ ಸೇಮ್ ಪ್ರೈಸ್ ಇತ್ತು. ಹಾಗಾಗಿ ನನಗೇನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ಇದೆರಡು ಸ್ಯಾರಿನ ತೊಗೊಂಡ. ಅದ್ರ ಜೊತೆಗೆ ಇದು ಬಂದು ಟಿಶ್ಯೂ ಸ್ಯಾರಿ, ನಿಮಗೆ ಗೊತ್ತಿರುತ್ತೆ
ಈಗಾಗಲೇ ನನ್ನ ಹತ್ರ ಒಂದೆರಡು ಟಿಶ್ಯೂ ಸ್ಯಾರೀಸ್ ಇದೆ, ಆದರೂ ಕೂಡ ಇನ್ನೊಂದು ತೊಗೊಂಡೆ. ಯಾಕಂದರೆ ಇದು ಸ್ವಲ್ಪ ಬೇರೆ ಪ್ಯಾಟ್ರನಲ್ಲಿತ್ತು, ಅದೇ ಬೇರೆ ಥರ ಇದೆ. ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ತುಂಬ ಲೈಟ್ ವೆಯ್ಟ್ ಇರುತ್ತೆ, ಹಾಗೆ ಆರಾಮದಲ್ಲಿ ಉಟ್ಕೊಳ್ಬೋದು. ನೆರಿಗೆ ಕೂಡ ಅಷ್ಟೇ ಬೇಗನೆ ಮಾಡ್ಕೊಂಡು ಬಿಡ್ಬೋದು, ಟೈಮ್ ಹಿಡಿಯಲ್ಲ. ಹಾಗಾಗಿ ಇದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂಥರ ಚೆನ್ನಾಗಿದೆ ಅಲ್ವಾ. ಲೈಟ್ ಪಿಂಕ್, ಇದು ಸೂಪರಾಗಿ ಕಾಣಿಸುತ್ತೆ ಮಾತ್ರ ಹಾಕೊಂಡಾಗ. ಇದೊಂದು ಆಯಿತಾ, ಇದು ಬಂದು 3000. ಹಾಗೆ ಈ ಸ್ಯಾರಿ ಇದೇ ಅಪ್ಪುಗೆ ತುಂಬ ಇಷ್ಟ ಆಗಿರೋ ಕಲರ್. ಅಂದರೆ ಎಷ್ಟು ಇಷ್ಟಪಟ್ಟರು ಗೊತ್ತಾ ಈ ಸ್ಯಾರಿನ. ನೋಡಿದ ತಕ್ಷಣ ತಗೋದು ಎಷ್ಟಾದರೂ ಪರವಾಗಿಲ್ಲ ತೊಗೊಂಡ್ಬಿಡು ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಇದನ್ನು ಕೂಡ ತೊಗೊಂಡೆ. ನನ್ನ ಹತ್ರ ಈಗಾಗಲೇ ಗ್ರೀನ್ ಕಲರ್ ಸ್ಯಾರಿ ಎಷ್ಟೊಂದಿದೆ ಅಂದರೆ ತುಂಬಾ ಇದೆ. ಅಮ್ಮನ ಹತ್ರನೂ ಗ್ರೀನ್ ಕಲರ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಇನ್ನು ನನ್ನ ಹತ್ರನೂ ಕೂಡ ಇರುತ್ತೆ. ನಾನು ಹಂಗಾಗಿ ತಗೊಳ್ಳಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಅವ್ರು ಇಷ್ಟಪಟ್ಬಿಟ್ರಲ್ಲ, ಸರಿ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡು ಏನಾಗಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಆದರೆ ಈ ಥರ ಗ್ರೀನಲ್ಲಿ ಇರಲಿಲ್ಲ ನನ್ನ ಹತ್ರ. ಈ ಎರಡು ಕಾಂಬಿನೇಷನಲ್ಲಿ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಯಾವ ಥರ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಏನಾದರೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಅವರಂತೂ ಫುಲ್ ಖುಷಿ ಪಟ್ಬಿಡ್ತಾರೆ. ಇವತ್ತು ನಾನು ಸೆಲೆಕ್ಟ್ ಮಾಡಿ ಸೀರೆನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ನಿಮಗೆ ಈ ಸ್ಯಾರಿ ಏನಾದರೂ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ಆಯಿತಾ, ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ ಅಂತ ಹೇಳ್ಬಿಟ್ಟು. ಇದೆಲ್ಲ ಒಂಥರ ರೇರ್ ಕಲರ್ ಕಾಂಬಿನೇಷನ್ ಅಂತೆ, ತುಂಬ ಕಡಿಮೆ ಸಿಗೋದು ಅಂತೇಳಿ ಅವ್ರು ಹೇಳ್ತಾಯಿದ್ರು ಶಾಪ್ ಅವರು. ನಂಗೆ ಗೊತ್ತಿಲ್ಲ ಸಿಗುತ್ತೋ ಸಿಗಲ್ವೋ ಅಂತ ಹೇಳ್ಬಿಟ್ಟು ಅವ್ರಂಗಂತ ಹೇಳಿದ್ದು. ಇನ್ನು ಇದ್ರ ಜೊತೆಗೆ ಇದು ಬಂದು ಲೆಮನ್ ಯೆಲ್ಲೋ ಬರುತ್ತೆ ನೋಡಿ, ಆ ಕಲರು. ಬಾರ್ಡ್ರ್ ಬಂದ್ಬಿಟ್ಟು ಪಿಂಕ್ ಕಲರು, ಒಂಥರ ಚೆನ್ನಾಗಿದೆ ಇದು ಕೂಡ. ನನಗೆ ಈ ಕಲರ್ ಸ್ಯಾರಿ ಇಷ್ಟ ಆಯಿತು. ಇದು ಒಂದು ಶಾಪಲ್ಲಿ ತೊಗೊಂಡಿದ್ದು ಆಯಿತಾ. ಇದು ಅವ್ರಿಗೆ ಇಷ್ಟ ಆಯಿತು ಅಂತ ತೊಗೊಂಡೆ, ಇದು ಬಂದು ನನಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಇದು ಅವ್ರಿಗೆ ಇಡಿಸ್ಲಿಲ್ಲ, ಇದೇನು ಚೆನ್ನಾಗಿಲ್ಲ, ಲೈಟಾಗಿದೆ, ಬೇಡ ಅಂತಿದ್ರು. ಅವ್ರಿಗೆ ಹೆಂಗೆ ಅಂದರೆ ಸ್ವಲ್ಪ ಡಾರ್ಕ್ ಆಗಿರೋ ಕಲರ್ಸ್ ತೊಗೊಳ್ಬೇಕು, ಜಿಗಿ ಜಿಗಿ ಅಂತಿರ್ಬೇಕು ಅಂತೂ ತೊಗೊಳ್ಬೇಕು ಅವ್ರಿಗೆ. ನನಗೆ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಈ ಕಲರ್ನ ತೊಗೊಂಡೆ. ಹೆಂಗೆ ಕಾಣಿಸ್ತಾ ಇದೆ, ಇದು ಚೆನ್ನಾಗಿದೆ ಅಲ್ವಾ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಲೈಟಿಂಗಾಗಿ ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿ ಡೈರೆಕ್ಟಾಗಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಇದಾದಮೇಲೆ ಈ ಸ್ಯಾರಿ. ಅಯ್ಯೋ, ನಾನು ಈ ಸ್ಯಾರಿನ ಎಷ್ಟು ಹುಡುಕಿದ್ದೀನಿ ಅಂದರೆ, ಲ್ಯಾವೆಂಡರ್ ಕಲರ್ ಸ್ಯಾರಿನ ತುಂಬ ಅಂದರೆ ತುಂಬ ಹುಡುಕ್ಬಿಟ್ಟಿದ್ದೀನಿ. ನನಗೆ ಲ್ಯಾವೆಂಡರ್ ಕಲರ್ ಬಾರ್ಡರ್ ಇರಬೇಕಿತ್ತು, ಹಾಗೆ ಸ್ಯಾರಿ ಫುಲ್ಲು ರೆಡ್ ಕಲರ್ ಇರಬೇಕಿತ್ತು. ಈ ಥರ ಕಲರ್ ಕಾಂಬಿನೇಷನಲ್ಲಿ ಹುಡುಕಿದ್ದು. ನೀನು ಇದೇ ಕಲರ್ ಸ್ಯಾರಿ ಬೇಕು ಅಂತೇಳಿ ಚಿಕ್ಕಪೇಟೆ ಫುಲ್ ಹುಡುಕಿದ್ರು ಕೂಡ ಎಲ್ಲೂ ಸಿಗಲ್ಲ, ಯಾವುದೋ ಒಂದು ತಗೋ ಅಂತ ಅಂತಿದ್ರು. ಸರಿ ಇದಾದರೂ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಈ ಲ್ಯಾವೆಂಡರ್ ಕಲರ್ ಸ್ಯಾರಿನ ತೊಗೊಂಡೆ. ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ಆರೆಂಜ್ ಕಲರಲ್ಲಿದೆ ನೋಡಿ. ಈ ಥರ ಆರೆಂಜ್ ಫುಲ್ಲು ಓಪನ್ ಮಾಡಿದ್ರೆ ಮತ್ತೆ ಮಡ್ಚಿಡಬೇಕು, ಮತ್ತೆ ಲೇಟಾಗಿ ಹೋಗ್ಬಿಡುತ್ತೆ ಅಂತೇಳಿ ಓಪನ್ ಮಾಡ್ತಾ ಇಲ್ಲ ನಾನು. ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಬಂದು ಬ್ಲೌಸ್ ಆಯಿತಾ, ಆರೆಂಜ್ ಕಲರಲ್ಲಿದೆ. ಇದು ಬಂದು ಸೆರಗು ಆಯಿತಾ. ಹಾಗೆ ಇದು ಮಾಮೂಲಿ ಸ್ಯಾರಿ ನೋಡಿ, ಈ ಥರ ಇದೆ. ಒಂಥರ ಚೆನ್ನಾಗಿದೆ ಇದು. ನಂಗೆ ಸುಮಾರು ದಿನದಿಂದ ಆಸೆ ಇತ್ತು ಲ್ಯಾವೆಂಡರ್ ಕಲರ್ ಸ್ಯಾರಿ ತೊಗೊಳ್ಬೇಕು ಅಂತೇಳಿ. ಆ ಕಲರ್ ಕಾಂಬಿನೇಷನಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿಯಾಗಿರೋದು, ಸಿಗಲಿಲ್ವಲ್ಲ, ಹಾಗಾಗಿ ಇರಲಿ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ ಅಷ್ಟೇ. ಇವತ್ತು ಇಷ್ಟು ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿರೋದು. ಒಟ್ಟು 6 ಸ್ಯಾರಿಗಳನ್ನ ತೊಗೊಂಡು ಬಂದಿದ್ದೀನಿ. ಹೆಂಗಿದ್ರು ಇವಾಗ ಹಬ್ಬ ಎಲ್ಲ ಶುರುವಾಯಿತು ಅಲ್ವಾ. ದಸರಾ ಹಬ್ಬ ಇರುತ್ತೆ, ಆಮೇಲೆ ದೀಪಾವಳಿ ಹಬ್ಬ ಇರುತ್ತೆ, ಎಲ್ಲ ಹಬ್ಬಗಳು ಬಂದುಬಿಡುತ್ತೆ. ಆವಾಗೆಲ್ಲ ಮತ್ತೆ ಹೋಗಿ ನನಗೆ ಪರ್ಚೇಸ್ ಮಾಡ್ಕೊಂಡು ಬರಲಿಕ್ಕಾಗಲ್ಲ. ಲಾಸ್ಟ್ ವ್ಲಾಗಲ್ಲೂ ಕೂಡ ಒಮ್ಮೆ ಹೇಳಿದೆ, ಯಾವಾಗಾದರೂ ಒಂದು ಸಲ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದುಬಿಡೋದು. ಇದರಲ್ಲೆಲ್ಲ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಅಂದರೆ ಯಾವ ಸ್ಯಾರಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ. ನನಗಂತೂ ಎಲ್ಲ ಸೀರೆಗಳು ಕೂಡ ಇಷ್ಟ ಆದವು. ಅದರಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದ ಸ್ಯಾರಿ ಅಂದರೆ ಈ ಲ್ಯಾವೆಂಡರ್ ಕಲರ್ ಸ್ಯಾರಿ. ಯಾಕಂದರೆ ಅದನ್ನು ತುಂಬ ಹುಡುಕ್ತಿದ್ನಲ್ಲ, ಹಾಗಾಗಿ ಈ ಕಲರು ತುಂಬಾ ಇಷ್ಟ ಆಯಿತು. ಅದೊಂದು ರೆಡ್ ಕಲರಲ್ಲಿ ಸಿಕ್ಬಿಟ್ಟಿದ್ರೆ ಇನ್ನೂ ಖುಷಿಯಾಗಿರೋದು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೊಗೊಳ್ತೀನಿ ಆ ಕಲರಲ್ಲೂ. ಮತ್ತು ಇನ್ನೊಂದು ಅಪ್ಪುಗೆ ಇಷ್ಟ ಆಗಿದ್ದು ಅಂದರೆ ಇದೊಂದು ಸ್ಯಾರಿ, ಹಾಗೆ ಈ ಟಿಶ್ಯೂ ಸ್ಯಾರಿ. ಇದನ್ನು ಹೇಳಲಿಲ್ಲ ಅಲ್ವಾ, ಇದೆರಡು ಅವ್ರಿಗೆ ಜಾಸ್ತಿ ಇಷ್ಟ ಆಗಿತ್ತು. ಇನ್ನು ಮಿಕ್ಕಿದ್ದೆಲ್ಲ ನಾನು ತೊಗೊಂಡಿದ್ದು. ಇನ್ನು ನಾನು ಈ ಸ್ಯಾರಿ ಇದು ರೇಟ್ ಹೇಳೋದು ಕೂಡ ಮರ್ತ್ಬಿಟ್ಟೆ. ಇದು ಬಂದು 3000, ಇದು ಕೂಡ 3000. ಹಾಗೆ ಇದನ್ನು ಇನ್ನೊಂದು ಲ್ಯಾವೆಂಡರ್ ಕಲರ್ ಅಂತ ಹೇಳಿದ್ನಲ್ಲ, ಅದನ್ನು 3000ನೇ. ಅದೆರಡು ಮಾತ್ರ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ. ಅವಾಗೂ ಕೂಡ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಪೂರ್ತಿಯಾಗಿ ಬ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.